ಒಂದು 8,000 ರೂಪಾಯಿ ಲಾಭ ಬಂದತ್ತಂದ್ರೆ ಕನಿಷ್ಠ 5,000 ರೂಪಾಯಿ ಬರೇ ಖರ್ಚೆ ಬರುತ್ತೆ 8 ತಿಂಗಳಿಗೆ. 9 ತಿಂಗಳು ಮರಿ ಅದು ಮಕ ಎತ್ತಪ್ಪ ಹಂಗೆ ಬೋರ್ಡ್ ಮರಿ 9 ತಿಂಗಳು ಮರಿ ಸರ್. 9 ಅಂದ್ರೆ ಅದು 1 ವರ್ಷ ಮರಿ 2 ಅಲ್ಲಾಗೈತಿ ಇವಾಗ. 2 ಅಲ್ಲಾಗಿದೆ ಸರ್. ಅದು ಕನಿಷ್ಠ ಅಂದ್ರೆ ಇವತ್ತು 35 kg ಮಟನ್ ಬರೋಷ್ಟು ತೂಕ ಇದೆ ಅದು. ಇವತ್ತು ಅದನ್ನ ನಾವು ಆ ವಯಸ್ಸುವರೆಗೂ ಸಾಕಿದ್ರೆ ಕನಿಷ್ಠ ಒಂದು 26-27 ಸಾವಿರ ರೂಪಾಯಿಗೆ 30,000 ರೂಪಾಯಿ ತನಕ ಇರುತ್ತೆ. ಎದುರು ಕುರಿ ಇದೆಯಲ್ಲ ಸರ್, ಅದು ನಾನ್ ಚಿತ್ರದುರ್ಗದಲ್ಲಿ ಮಾರ್ಕೆಟ್ ಅಲ್ಲಿ ನಾನೇ ತಂದಿದ್ದೀನಿ ಅನ್ಕೊಳ್ಳಿ. ಈ ಕಾಣಕ್ ಬಂದಿರ ಅದ್ ಹೆಂಗ್ ಚೆಕ್ ಮಾಡ್ತೀರಾ ಅಂತ ತೋರಿಸ್ತೀರಾ? ಏನೇನ್ ನೋಡ್ತೀರಾ ಅಂತ ಮರಿ ಚೆನ್ನಾಗಿರೋದಕ್ಕೆ? ಸರ್ ಫಸ್ಟ್ ನಡೆ ಹಿಡಿದು ನೋಡ್ತೀವಿ ಸರ್. ನಡ ಹಿಡಿದು ನೋಡ್ತೀರಾ? ಅದ್ ನಡೆ ಇದನ್ನ ಇಲ್ಲಿ ತೊಡೆ ಈಸಿಗೆ ಹಿಂಗ್ ನೋಡ್ತೀವಿ ಸರ್. ಒಂದು ಕುರಿಗೆ ಹುಷಾರಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಸರ್? ಗೊತ್ತಾಗ ಇತ್ತಿನ ಬಾಯಾಗೆ ಒಂದು ಬರಳ ಹಾಕಿ ನೋಡ್ಬೇಕು ಸರ್. ಅದು ಮತ್ತೆ ಅದು ಬಹಳ ಹುಷಾರಾಗಿ ನೋಡ್ಬೇಕು. ಹಲ್ಲ ಜಾಗಕ್ಕೆ ಒಂದು ಈ ಸೈಡ್ ಬರುತ್ತಲ್ಲ ಸರ್ ಅದು ತೋರಿಸ್ತದ ನಿಧಾನ. ಇಲ್ಲಿ ಹಲ್ಲಲ್ಲ ಸರ್, ಇಂಥ ತಗ ಹಾಕ್ಬೇಕು ಹಲ್ಲು. ಕೈ ಎಬ್ಬಟ್ಟಿಟ್ಟು ನೋಡಿದ್ರೆ ನ್ಯಾಲ್ಗಿಗೆ. ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ಇಲ್ಲಿ ಕುರಿ ಫಾರ್ಮ್ ಬಹಳ ಚೆನ್ನಾಗ್ ಮಾಡಿದ್ದಾರೆ ಸರ್. KB ವರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ರಿಟೈರ್ಡ್ ಆದ್ಮೇಲೆ ಸುಮ್ನೆ ಏನು ಕುಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕುರಿ ಸಾಕಾಣಿಕೆ ಮತ್ತೆ ತೋಟನೂ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಕುರಿ ಫಾರಂ ದಾವಣಗೆರೆಗೆ ನಿಯರ್ ಬೈಯರ್ ಆಗುತ್ತೆ. ಚಿತ್ರದುರ್ಗದಿಂದನೂ ಬರ್ಬೋದು, ಮತ್ತೆ ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋಗೋ ರೋಡಲ್ಲಿ ಭರಮಸಾಗರ ಅಂತ ಬರುತ್ತೆ. ಭರಮಸಾಗರದಿಂದನೂ ಬರ್ಬೋದು. ಇಲ್ಲಿ ಯಾರನ್ನ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು, ನನಗೆ ಅದರ ಬಗ್ಗೆ ಅನುಭವ ಇಲ್ಲ, ಒಂದ್ ಶೆಡ್ ನಿರ್ಮಾಣ ಮಾಡಬೇಕು, ಅದ್ರ ಬಗ್ಗೆ ಅನುಭವ ಇಲ್ಲ ಅಂದ್ರೆ ಬನ್ನಿ, ಸರ್ ಬಹಳ ಒಳ್ಳೆಯವರು ತಿಳಿಸ್ಕೊಡ್ತಾರೆ. ಅವ್ರ ಶೆಡ್ ನೋಡ್ಕೊಂಡೋಗಿ. ಹಾಗೆ ಇಲ್ಲಿ ಸರ್ ಕುರಿ ಸಾಕಾಣಿಕೆ ಹೇಗ್ ಮಾಡಿದಾರೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲೇ ತನಕ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಒಂದ್ ಸ್ವಲ್ಪ ನಿಮ್ಗೆ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್? ಹಾ, ಮಾಡ್ಕೊಡ್ತೀನಿ ಸರ್. ನಾನು ಫಸ್ಟ್ KEB ಎಂಪ್ಲಾಯಿ. ನಾನು ಎಂಪ್ಲಾಯ್ ನಂತರ ರಿಟೈರ್ಡ್ ಆದ ಶಾರ್ಟ್ಕಟ್ ಆಗಿ ಪೂರ್ತಿ ಹೇಳ್ತೀನಿ. ಅವು ಹಿಂದಿಂದೆಲ್ಲ ಹೇಳಕ್ ಆಗಲ್ಲ. ಕುರಿ ಬಗ್ಗೆನೇ ಜಾಸ್ತಿ ಮಾಹಿತಿ ಹೇಳ್ತೀನಿ ನಾನು. KEB ಎಂಪ್ಲಾಯಿ. ಮನೆಯಲ್ಲಿ ಒಂದು 6-7 ವರ್ಷ ಛತ್ರದ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ನಿರ್ವಹಿಸಿದೆ ಮ್ಯಾನೇಜರ್ ಆಗಿ. ನಂತರ 1 ವರ್ಷ ಕೊರೋನಾ ಬಂತು. ಕೊರೋನಾ ಬಂದಾಗ ನನ್ನ ಮಕ್ಕಳು ಬೇಡ ಅಪ್ಪಾಜಿ ಅಲ್ಲಿ ಮಾಡೋದು ಬೇಡ, ಭಾಳ ಕಷ್ಟತರವಾಗೈತಿ ಅಂತ ಮನೆಗಿರು ಅಂದರು. ಆ ನಂತರ ನನ್ನ ತಲೆಯಾಗೆ ಇದೇ ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ನೋಡ್ತಾ ಇದ್ದೆ. ಬೇರೆ ಕಡೆ ಫಾರಮ್ಗಳಿಗೂ ಹೋಗಿದ್ದೆ. ನಾಗಮಂಗಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿನೂ ಹೋಗಿದ್ದೆ ಇದ್ರ ಬಗ್ಗೆ. ನಂತರ ಬಂದು ಇದು 1 ವರ್ಷ ಹಿಂಗೆ ತಲೆಗಿತ್ತು ಮಾಡ್ಬೇಕು ಅಂತ. ನಾನು 23 ಜನವರಿಯಿಂದ ಒಂದಿಷ್ಟು ಹಂಗೆ ಇದನ್ನ ಜನವರಿ ಅಷ್ಟೊತ್ತಿಗೆ ಶೆಡ್ ಕಟ್ಟಿಸಿದೆ. ಫೆಬ್ರವರಿ 14ಕ್ಕೆ ಪೂಜೆ ಮಾಡಿದೆ. ಮರಿ 12ಕ್ಕೆ ತಂದಿದ್ದೆ ನಾನು ಫೆಬ್ರವರಿ. ಅವಾಗ ಒಂದು 60 ಮರಿ ತಂದಿದ್ದೆ. 60ನೂ ದೊಡ್ಡವು 7-8 ತಿಂಗಳು ಸಾಕಿ ನಂತರ ಅವನ್ನ ಹಂಗೆ ಸೇಲ್ ಮಾಡಿದ್ವಿ. ಸೇಲ್ ಮಾಡಿದ ನಂತರ ಮತ್ತೀಗ 2ನೇ ಟ್ರಿಪ್ ಇದು. 2ನೇ ಟ್ರಿಪ್ನಲ್ಲಿ ಮತ್ತೆ ಎಲ್ಲ ಒಂದು ಸ್ವಲ್ಪ ಕೆಂದ ಮರಿನ ಇಲ್ಲೇ ಸ್ವಲ್ಪ ಅಡಿಕೆ ಅದ್ರ ಬಗ್ಗೆ ಬೇಡಿಕೆ ಕಮ್ಮಿ, ಹಂಗಾಗಿ ಈ ಸಾರಿ ಎಲ್ಲ ಕರಿಮರಿನೇ ಮಾಡೀನಿ. ಆದರೂ ಲಾಭ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅನ್ನೋದು ಲಾಭ ಬರುತ್ತೆ, ಕಷ್ಟಪಟ್ಟರು ಮಾತ್ರ ಬರುತ್ತೆ. ಕೆಲವರು ಹೇಳಿದಷ್ಟು ಸುಲಭ ಅಲ್ಲ. ಯಾಕಂದರೆ ಇದಕ್ಕೆ ಶೆಡ್ಡಿಗೆ ನಾನು ಹೆಚ್ಚು ಕಮ್ಮಿ ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಯಾಕಂದ್ರೆ ನನ್ನ ಏಜಿಗೆ ಕಸ ಹೊಡಿಯೋಕ್ಕಾಗಲ್ಲ, ಕುರಿ ಆಡ್ಸಕ್ಕೆ ಹೋಗೋಕ್ಕಾಗಲ್ಲ. ಹಂಗಾಗಿ ನನಗೆ ಎಷ್ಟು ಅದ್ರನ್ನ ತೂಗ್ಸಕ್ಕಾಗತ್ತೋ ಅಷ್ಟನ್ನ ಒಂದು ವಾತಾವರಣ ಮಾಡ್ಕೊಂಡು ಈ ಥರ ಶೆಡ್ ಬೇರೆ ಕಡೆ ನೋಡ್ಕೊಂಬಂದೆ. ಅಟ್ಟೆ ಸಿಸ್ಟಮ್ ಮಾಡಿದರೆ ಅನುಕೂಲ ಆಗುತ್ತೆ. ಬರೀ ಮೇವು ಹಾಕೋದು, ಸ್ವಲ್ಪ ನೀರು ಹಬ್ಬಿಗೆ ಬಿಟ್ಟು ಮೇಯಿಸ್ಬೋದು ಅನ್ನೋದು ಒಂದು ಐಡಿಯಾ ಮಾಡ್ಕೊಂಡು ಎಲ್ಲ ಅದನ್ನು ಕನ್ವಿಂಟ್ ಮಾಡ್ಕೊಂಡೆ. ಮಾಡ್ಕೊಂಡ ತಕ್ಷಣ ಮೊದಲಿನ ಬೀಡು ಲಾಭ ಬಂದಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಆಸೆ ಪಟ್ಟು ಬರಲಿಲ್ಲ. ಈ ಸಾರಿ ಬರ್ಬೋದು ಅನ್ನಿಸ್ತದೆ. ಮರಿ ಚೆನ್ನಾಗಿ ಬಂದವೆ, ಅದನ್ನ ಮುಂದೆ ನೋಡೋಣ. ಒಟ್ಟು ಕುರಿ ಸಾಗಾಣಿಕೆ ಪರವಾಗಿಲ್ಲ, ಅಂದ್ರೆ ಕಷ್ಟಪಟ್ಟು ಮಾಡಿದರೆ ಈಗ ಮಾತ್ರ ದೊರೀತೈತಿ. ನಾನು ಅದನ್ನ ನೋಡಿದೆ, ನಾನು ಇಷ್ಟು ಲಾಭ ಪಡಿತೀನಿ ಹಂಗಂತಂದು ಕೆಲವರು ಲಾಸ್ ಮಾಡ್ಕೊಂಡವರು ಇದ್ದಾರೆ, ಕೆಲವರು ಲಾಭದಾಯಕವಾಗೂ ಇದ್ದಾರೆ. ಹಂಗಾಗಿ
ನಾವು ಕಷ್ಟಪಟ್ಟು ಮಾಡಿದ್ರೆ ಒಂದ್ ಸ್ವಲ್ಪ ಲಾಭ ಪಡಿಬಹುದು. ಇನ್ನೊಂದು ನಮ್ಮಂತ ಏಜ್ ಆದವ್ರು ಯಾಕೆ ಮಾಡ್ಬೇಕು ಅಂದ್ರೆ ಈ ವೇಜ್ನಲ್ಲಿ ನನ್ನ ಮನಸ್ಸು ಕೇಳ್ತು, ಇನ್ನೊಬ್ರು ನಾನು ಹೇಳಲ್ಲ. ನಾನು ಸುಮ್ಮನೆ ಒಂದಿಷ್ಟು ಸುಮ್ಮನೆ ಕುಂದ್ರೋ ನೇಚರ್ ಕಮ್ಮಿ, ಹಂಗಾಗಿ ನಾನು ಇದನ್ನ ಮಾಡ್ಕೊಳನ, ನನ್ನ ಆರೋಗ್ಯಕ್ಕೂ ಅನುಕೂಲ ಆಗತ್ತೆ. ನಾನು ಹುಟ್ಟಿದವರು ಇದು, ನಾನು ದುರ್ಗದಲ್ಲೇ KBLೇ ಒಂದು 25 ವರ್ಷ ಕಾಲ ಕಳೆದು ಅಲ್ಲಿ ಇದ್ದು ಅಲ್ಲಿ ಮಕ್ಕಳು ಅವ್ರವ್ರು ದುಡಿಮೆಗೆ ತಕ್ಕಂಗೆ ಆರಾಮಾಗದಾರೆ. ಹಂಗಾಗಿ ಈಗ ನಾನು ನನ್ನ ಹೆಂಡತಿ ಇಬ್ಬರೇ ಇದನ್ನ ಒಂದು ವಾತಾವರಣ ಒಬ್ಬ ನನ್ನ ಹಳೆ ಮೈನ ಇಟ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ನೀವು ರಿಟೈರ್ಡ್ ಆದ್ಮೇಲೆ ಏನಾನ ಒಂದು ಸ್ಟೋರ್ ಮಾಡ್ಬೋದಾಯ್ತಲ್ಲ ಸರ್, ರೇಷನ್ ಅಂಗಡಿದ್ ಮಾಡ್ಬೋದಾಯ್ತು, ಬೇರೆ ಏನಾನ ಮಾಡ್ಕೋಬೋದಾಯ್ತು. ಇದೇ ಕುರಿ ಸಾಕಾಣಿಕೆನೇ ಮಾಡ್ಬೇಕು ಅಂತ ಆಯ್ಕೆ ಯಾಕಾಯ್ತು? ಅದು ನನಗೆ ಹಂಗ ಅನಿಸ್ತು. ಎಲ್ಲವೂ ಮಾಡಿದ್ರೆ ಮಾಡಿರೋರು ಅದಾರೆ, ಅಂಗಡಿ ಮಾಡಿರೋರು ಅದಾರೆ, ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಇರ್ತಾರೆ. ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಇದು ಆಯ್ಕೆ ಮಾಡ್ಕೊಂಡ್ರೆ ನನ್ನ ಆರೋಗ್ಯಕ್ಕೆ ಅನುಗುಣವಾಗಿ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ಭಾವನೆ. ನಾನು ಮೊದಲು ವ್ಯವಸಾಯ ಮಾಡಿ ನಂತರ KB ಸೇರಿದ್ದಲ್ಲ, ಹಂಗಾಗಿ ನನಗೆ ಒಂದು ಸ್ವಲ್ಪ ಹಾರ್ಡ್ ಕೆಲಸ. ನಾನು ಒಬ್ಬ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡಿದೆನು. ಒಂದಿಷ್ಟು ನಮಗೆ ಯಾವುದು ಕಾಯಿಲೆ ಕಸಲೆ ಅಂತ ನೋವಾದಂಥವು ಯಾವ ಇಲ್ಲ. ಹಂಗಾಗಿ ಒಂದಿಟ್ಟು ಆರೋಗ್ಯವಾಗಿದ್ದೆ, ಮಾಡ್ತೀನಿ 4 ವರ್ಷ ಅನ್ಕೊಂಡು ಇದಕ್ಕೆ ಹೆಜ್ಜೆ ಇಟ್ಟೆ ನಾನು. ಸರ್ ಸ್ಟಾರ್ಟಿಂಗ್ 60 ಕುರಿ ತಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅವು 60 ಕುರಿನೂ ಒಂದೇ ಸತಿ ತಂದ್ರ ಅಥವಾ ಬ್ಯಾಚ್ ಒಂದು 20, 10, 30 ಈ ತರ ತಂದ್ರ ಸರ್? ಇಲ್ಲ ಸರ್, ಒಂದ್ಸಾರಿ ಒಂದು 25 ತಂದೆ, ಆಮೇಲೆ 25 ಹರಪನಹಳ್ಳಿ, 35 ಕುಂಕುಂಪಾಳ್ಳಿ ಅಂತೇಳಿ ಕೆಂದ್ ಮರಿ ತಂದೆ. ಅವನ್ನ ಸಣ್ಣ ಮರಿನೇ ತಂದಿದ್ದೆ 6,000 ರೂಪಾಯಿಗೊಂದು. ನಂತರ ಮಾರ್ಬೇಕಾದ್ರೆ ಸಾಮಾನ್ಯ 16, 17, 15 ಮೇಲ್ಪಟ್ಟು ಎಲ್ಲಾ ಮರಿನೂ ಮಾರಿದೀನಿ. 8 ತಿಂಗಳು ಸಾಕಿದ್ದೆ. ಸರ್ ಒಂದು ಮರಿಗೆ ಅಂದಾಜು ಏನೊಂದು ಲೆಕ್ಕ ಇಟ್ಟಿದ್ದೀರಾ, ಇಷ್ಟು ಲಾಭ ಬರುತ್ತೆ? ಹೌದೌದು, ಇಟ್ಟೀನಿ. ಒಂದ್ ಮರಿಗೆ ಸಾಮಾನ್ಯವಾಗಿ 500ರಿಂದ 600ವರೆಗೂ ಒಂದ್ ಮರಿಗೆ 1 ತಿಂಗಳಿಗೆ ಖರ್ಚು ಬರುತ್ತೆ. ಅಂದ್ರೆ ಅದಕ್ಕೆ ಮೆಕ್ಕೆಜೋಳ, ಸ್ವಲ್ಪ ಫುಡ್ಡು, ಮತ್ತೆ ರಾಗಿ ಹುಲ್ಲು, ಮತ್ತೆ ಶೇಂಗಾ ಒಟ್ಟು ಇಷ್ಟನ್ನ ಉಪಯೋಗಿಸ್ತೀವಿ ನಾವು. ಅದು ಯಾವ ಅಂದ್ರೆ ಎಲ್ಲ ಕೊಂಡದೆ, ನಮ್ಮಲ್ಲಿ ಯಾವುದು ಸಿಗಲ್ಲ. ನಮ್ಮ ಜಮೀನಿಗೆ ನಾವು ಸ್ವಲ್ಪ ಬೆಳಿತೀವಿ. ಈಗೆಲ್ಲ ಗಿಡ ದೊಡ್ಡಬಹುದು. ಹಿಂದ ವರ್ಷ ರಾಗಿ ಬೆಳೆದೆ, ಸ್ವಲ್ಪ ಶೇಂಗಾ ಬೆಳೆದೆ. ಈಗ ಈ ವರ್ಷ ಎಲ್ಲ ಕೊಂಡ್ಕೊಂಡೆ ಹಾಕ್ಬೇಕು. ನಂತರ ನಂದು ಅದನ್ನ ಒಂದು 8,000 ರೂಪಾಯಿ ಲಾಭ ಬಂದತ್ತಂದ್ರೆ ಕನಿಷ್ಠ 5,000 ರೂಪಾಯಿ ಬರೀ ಖರ್ಚೆ ಬರುತ್ತೆ 8 ತಿಂಗಳಿಗೆ. ನಂತರ ಒಂದು ಕುರಿಗೆ 3,000 ರೂಪಾಯಿ ಲಾಭ ಪಡೆದಿರ್ಬೋದು ನಾನು ಒಂದು ಮರಿಗೆ. ಎಲ್ಲ ಲಕ್ಕಿಟ್ಟೀನಿ. ಸರ್ ಈಗ ಸ್ಟಾರ್ಟಿಂಗ್ ಕುರಿ ತಗೊಂಬರಕ್ ಹೋದಾಗ ನೀವೇ ಹೋಗಿದ್ರೆ ಯಾರನ್ನ ಕುರಿ ಕೋರ್ಸವ್ರನ್ನ ಕರ್ಕೊಂಡು ಹೋಗಿದ್ರಾ ಸರ್? ಸರ್ ಇವನು ನನ್ನ ತಮ್ಮನ ಮಗ ಅಣ್ಣಪ್ಪ ಅಂತ. ಇವ್ರಿಗೆ ಒಂದು ಸ್ವಲ್ಪ ಅನುಭವ ಇದೆ. ಈತ ಡಿಗ್ರಿ ಕ್ವಾಲಿಫಿಕೇಶನ್, ಮತ್ತೆ ಈಗ ಒಂದ್ ಸ್ವಲ್ಪ ವೆಹಿಕಲ್ ಓಡಿಸ್ಕೊಂಡು ಅದ್ರ ಬಾಡಿಗೆ ಆಟೋ ಇಟ್ಕೊಂಡು ಕೆಲಸ ಮಾಡ್ತಿದ್ದ. ನನಗೆ ಹೆಲ್ಪ್ ಆಗಿ ಈ ಬೀಳ್ಚೊಳಗೆ ಇದ್ದೇನಂದ್ರೆ ನಮಗೆ ಅಣ್ಣಪ್ಪನೇ. ಯಾಕಂದ್ರೆ ನನ್ನ ತಮ್ಮನ ಮಗ, ಆದ್ರೆ ತಮ್ಮನ ಅನ್ನಂಗಿಲ್ಲ, ಒಂಥರ ಫ್ರೆಂಡ್ ಇದ್ದಂಗೆ. ನಾವು ಏನೋ ಕಷ್ಟ ಸುಖಕ್ಕೆ ನಮಗೆ ಬಂದು ಏನೋ ಸರ್ವಜ್ಞಾಗ ಎದ್ ಬಾ ಅಂದ್ರು ಎದ್ ಬಂದು ನನಗೆ ಸಹಾಯ ಮಾಡ್ಯಾನೆ. ಇವರು ಮರಿ ತರಕ್ಕೆ ಇವ್ರದೇ ನಮಗೆ ಸಹಾಯ ಜಾಸ್ತಿ. ನಮ್ಮ ಬಾಂಬೆಯಿಂದ ನಮ್ಮ ತಂಗಿ ಗಂಡ ಶಿವಣ್ಣ ಅಂತ ಅವರು ಸ್ವಲ್ಪ ಕುರಿ ಬಗ್ಗೆ ಅನುಭವ ಇದ್ದರು. ಅವ್ರನ್ನ ಕರ್ಕೊಂಡೋಗಿ ಈ ನಮ್ಮ ಅಣ್ಣಪ್ಪನ ಕರ್ಕೊಂಡೋಗಿ ಇಬ್ರು ಫಸ್ಟ್ ಹರಪನಹಳ್ಳಿ ತಂದ್ವಿ. ಅನಂತರ ಕುಂಕುಂಬಳ್ಳಿಗೆ ನಮ್ಮ ಅಣ್ಣಪ್ಪ ಮತ್ತೆ ಇನ್ನೊಬ್ರು ಅವ್ನು ಯಾರು ಬಂದಿದ್ರಲ್ಲ, ಅವನ ಹೆಸರು ಸಿದ್ದು ಏನು, ಸೊಕ್ಕೆ ಸಿದ್ದಪ್ಪ ಅಂತ ಒಬ್ಬನಿದ್ದ, ಅವನಿಗೆ ಅನುಭವಗಸ್ತ. ಅವ್ನು ಕರ್ಕೊಂಡು 3 ಹೋಗಿ 35 ಮರಿ ಕುಂಕುಂಪಾಳ್ಯದಾಗ ತಂದ್ವಿ. ತಂದಾಗ ಒಟ್ಟು ಆರೋಗ್ಯವಾಗಿ ಬೆಳೆದ್ವು. ಅದ ನನ್ನ ಪುಣ್ಯ. ಒಂದು ಏನೋ ಆಗದಂಗೆ ಅವನ್ನ ನನ್ನ ಕೈಲಾದಷ್ಟು ನಾನು ಅವಕ್ಕೆ ಔಷಧಿ ಸಲಹೆ ತಗೊಂಡು ಔಷಧಿ ಎತ್ಕೊಂತ ಬಂದೆ. ಹಂಗಾಗಿ ಎಲ್ಲಾ ಮರಿನೂ ನಾವು ಸಕ್ಸಸ್ ಆಗಿ ಒಂದೇ ಒಂದ್ ಮರಿ ಅವಾಗಿಂದ ಬಿಟ್ಕೊಂಡಿನಿ. ಅದನ್ನ ಎಬ್ಬಿಸ್ಬಾರಪ್ಪ, ಅದನ್ನ ಎಬ್ಬಿಸ್ಬಾರ. ಹಾ ಸರ್, ಅದು ಈಗ 9 ತಿಂಗಳು ಸಾಕಿ ನೆಬ್ಸೋಗ ಅದನ್ನ. ನಮ್ಮಲ್ಲಿ ಒಂದು ಮಾರ್ಯವ ಅಂತ ಸಾಕ್ತು ಸರ್. ಅದು ಮಾರೇವ ಅಂತ ಹಬ್ಬ ಈಗ ಫೆಬ್ರವರಿ 18 ಅದು ಈಗ 1.5 ತಿಂಗಳ ಮುಂಚೆನೆ ಸಾಕ್ತು. ಅದ್ರ ಒಂದ್ ಮರಿ ಆ ದೇವ್ರ ಹೆಸರು ಕರೆದೆ ಸರ್. ದೇವ್ರ ಹೆಸರಿಗೆ ಒಂದ್ ಮರಿ ಬಿಟ್ಟಿನಿ ಅದನ್ನ ಮಾರಿಯಮ್ಮಗ ಅಂತ ಹೇಳ್ಬಿಟ್ಟು. ಹಂಗಾಗಿ ಉಳ್ದವನ ಈ ಇತ್ತೀಚೆಗೆ ತಂದು 1 ತಿಂಗಳಾಯ್ತು. ಅದೊಂದ್ ಮರಿ ಮಾತ್ರ ಅದು 9 ತಿಂಗಳು ಮರಿ ಅದು ಮಕ್ಕ ಆಯ್ತಪ್ಪ. ಹಂಗ
ಬೋರ್ಡ್ ಮರಿ 9 ತಿಂಗಳು ಮರಿ ಸರ್. 9 ಅಂದ್ರೆ ಅದು 1 ವರ್ಷದ ಮರಿ, 2 ಅಲ್ಲಾಗೈತಿ ಇವಾಗ. 2 ಅಲ್ಲಾಗಿದೆ ಸರ್. ಅದು ಕನಿಷ್ಠ ಅಂದ್ರೆ ಇವಾಗ 35 kg ಮಟನ್ ಬರೋಷ್ಟು ತೂಕ ಇದೆ ಅದು. ಇವತ್ತು ಅದನ್ನ ನಾವು ಆ ವಯಸ್ಸುವರೆಗೂ ಸಾಕಿದ್ರೆ ಕನಿಷ್ಠ ಒಂದು 26-27 ಸಾವಿರ ರೂಪಾಯಿಗೆ 30 ಸಾವಿರ ರೂಪಾಯಿ ತನಕ ಇರುತ್ತೆ. ಆದ್ರೆ ನಮ್ ಕೈಲಿ ಅಷ್ಟು ದೊಡ್ಡ ಮರಿ ಸಾಕವಷ್ಟು ಒಂದಿಷ್ಟು ಬಹಳ ಕಷ್ಟ ಅನಿಸ್ತು. ಯಾಕಂದ್ರೆ ಒಂದ್ಕೊಂದು ಇರಿದಾಡ್ಬಿಡ್ತವೆ. ಹಂಗಾಗಿ ಆ ಒಂದು ವಯಸ್ಸು ಬಂದ ತಕ್ಷಣ ನಾನು ಮಾರಕ್ ಶುರು ಮಾಡ್ತೀನಿ. ಈ ವಯಸ್ಸು ಬಂದ ತಕ್ಷಣ ಇದನ್ನ ಹಲ್ ಮಾಡಿಲ್ಲ. ಕನಿಷ್ಠ ಅಂದ್ರೆ ಇದು 16-17 ಸಾವಿರ ರೂಪಾಯಿ ಹೋಗುತ್ತೆ ಅನ್ನೋ ಒಂದು ಕಟ್ಟಿದೀವಿ. ಇದನ್ನ ಇನ್ನೂ 1-2 ತಿಂಗಳು ಸಾಕಿದ್ರೆ ಒಂದು 18 ಸಾವಿರ ರೂಪಾಯಿಗೆ ಇದು ಹೋಗ್ಬೋದು ಅಂತ ನಾನು ಈ ಮರಿಗಳು. ಹಂಗಾಗಿ ಇವನ್ನ ಸ್ವಲ್ಪ ದೊಡ್ಡ ಮರಿ ನಮ್ಮೂರ ಜಾತ್ರೆ ಸಾಕ್ತಂತ ಹೇಳಿ ಸ್ವಲ್ಪ ದೊಡ್ಡವ್ ತಂದೆ. ಅವು ಒಂದು 15 ಮರಿ ದುರ್ಗದಲ್ಲಿ ತಂದೆ. ಇವು 15 ಈ ಕಡೆ 15 ಮರಿ ದುರ್ಗ ಸರ್, ಚಿತ್ರದುರ್ಗದವು. ಇವು ಹರಪನಹಳ್ಳಿ ಸರ್, ಇವು ಹರಪನಹಳ್ಳಿ ಮರಿ ಸರ್. ಇವು ಈ ವಯಸ್ಸಿನ ಮರಿ ತಂದಿವಿ ಅಂದ್ರೆ ಸರ್ ಇದು 7,500 ಸಾವಿರ ರೂಪಾಯಿ. ಈಗ 15 ದಿವಸ ತಂದ ನಾವು ಅದು 9,500 ರೂಪಾಯಿ ಅವನ್ ತಂದಿದೀವಿ. ದುರ್ಗದಾಗ ತಂದವು. ದುರ್ಗದಾಗ ತಂದ 9,500 ರೂಪಾಯಿ. ಅವು ಎಲ್ಲ ಸೇಮ್ ಏಜ್, ಎಲ್ಲ ಒಂದ್ ಸೇಮ್ ಏಜ್ ಸರ್. ಅದೆಲ್ಲ 1 ತಿಂಗಳು ಇರ್ಬೋದು ಸರ್, ಅದ ಗೊತ್ತಾಗಲ್ಲ. ಮನೆಗಿದಾವೆ ಅಲ್ಲಿ ಕೊಂಬು ಹೊಡ್ಕಡ್ರೆ ಅದು ಕೊಂಬು ನೋಡಿದ್ರೆ ಕೆಲವರಿಗೆ ಗೊತ್ತಾಗುತ್ತೆ. ಆದ್ರೆ ಎಷ್ಟು ಇರ್ಬೋದು ಅಂದಾಜು ಅಂದ್ರೆ ಕೊಂಬು ಕೊಂಬು ನೋಡಿದ್ರೆ ಎಷ್ಟು ಏಜ್ ಅಂತ ಕಂಡುಹಿಡಿತಾರೆ ಸರ್. ನಮ್ಮ ಕುರಿ ಈಗ ಅನುಭವದ ಅಂತಾರೆ. ಹಂಗಾಗಿ ಮತ್ತೆ ಇವು ಸರ್, ಈ ದೊಡ್ಡ ಮರಿ ತಂದು 1 ತಿಂಗಳಾಯ್ತು. ಯಾವ ಸರ್ ಈ ಮರಿ? ಇವು ದೊಡ್ಡ ಮರಿನೇ ತಂದಿವಿ ಇವನ್ನ. ಇದು ಹೆಚ್ಚಿಗೆ 13,500 14 ಸಾವಿರ ರೂಪಾಯಿ ತಂದಿವಿ ಸರ್. 14 ಸಾವಿರ ರೂಪಾಯಿಗೆ ಇನ್ನು 10 ಮಳೆ ತಂದಿವಿ. ಒಟ್ಟು 20 ಮರಿ. ಇದ್ರಾಗ ಒಂದು 5 ಅದಾವೆ, ಇದ್ರಾಗ ಒಂದು 15 ಅದಾವೆ, ಒಳಗ ಒಂದು 12, ಹೊರಗ ಒಂದು 3 ಅದಾವೆ. ಒಟ್ಟು 20 ಮರಿ 13ರಿಂದ 13,500 ತಂದಿದೀವಿ ಸರ್. ಇವನ್ನ 1-2 ತಿಂಗಳು ಸಾಕಿದ್ರೆ ನಮಗೆ ಒಂದು 3,500-4 ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಅನ್ನೋದು ಒಂದು ಆಸೆ ಸರ್. ಅವತ್ತಿಗೆ ಅಷ್ಟು, ಯಾಕಂದ್ರೆ ಅನುಭವಸ್ಥರು ಎಷ್ಟು ಹೋಗ್ಬೋದು 2 ತಿಂಗಳು ಸಾಕಿದ್ರೆ ಅಂತ. ಆದ್ರೆ ಸ್ವಲ್ಪ ಈ ವಯಸ್ಸು ಬಂತು ಅಂದ್ರೆ ಇರ್ದಾಡೋದು ಜಾಸ್ತಿ, ಅದಕ್ಕೆ ಕಟ್ಟಿ ಹಾಕ್ಬಿಟ್ಟಿವಿ. ಒಂದ್ಕೊಂದು ಇರ್ದಾಡಿ ಮತ್ತೆ ಏನಾನ ತೊಂದರೆ ಮಾಡ್ಕೊಂಡಿವಿ ಅಂತ ಎಲ್ಲ ಕಟ್ಟಿ ಹಾಕಿ ಮೇಯಿಸ್ತೀವಿ ಸರ್. ಇದನ್ನ ಅಂದ್ರೆ ಸರ್ ಯಾವ್ದು ನೀವು ಸ್ಟಾರ್ಟಿಂಗ್ ತಂದಾಳಿಂದ ಏನು ಅನಾಹುತ ಆಗ್ಲಿಲ್ಲ? ಇಲ್ಲ ಎಲ್ಲ ದೇವ್ರಮ್ಮನ ಅದೊಂದು ಆ ಮಾತಾಯಿ ಉಚ್ಚಂಗಮ್ಮ ನಮ್ಮ ಮಂದಿಯವ್ರು ಸರ್. ಆ ಒಂದು ದೈವದಿಂದ ಯಾವ ಮರಿಗೂ ಆಗಿಲ್ಲ. ಆದ್ರೆ ಟೈಮ್ ಸರಿಯಾಗೆ ಅದು ಔಷಧಿ ಸ್ವಲ್ಪ ನಮ್ಮೂರಲ್ಲಿ ಕುರಿ ಸಾಕ್ತಾರ ಜಾಸ್ತಿ ಅದಾರ ಸರ್. ಅವ್ರನ್ನ ಒಂದ್ ಸಲಹೆ ತಗೊಳ್ತೀವಿ, ಇದಕ್ಕೇನು ಔಷಧಿ ಎತ್ಬೇಕಪ್ಪ ಅಂತ. ಇವಾಗ ನಾನು ಮೊದ್ಲು ಗೊತ್ತಿದ್ದಿಲ್ಲ, ಇವಾಗ ನಾನೇ ಇಂಜೆಕ್ಷನ್ ಮಾಡಿ ನಾನೇ ಔಷಧಿ ಬಾಯಾಗೆ ಎತ್ತೋದನ್ನ ಅಭ್ಯಾಸ ಮಾಡ್ಕೊಂಡೀನಿ. ಹಂಗಾಗಿ ನಾನು ಎಷ್ಟು ಸಾಧ್ಯತೆ ಐತೋ ಒಂದ್ ಪಕ್ಷ ಸರ್ವಜ್ಞಾಗ ಕಿತ್ತಾಡಿದ್ರು ಎದ್ದು ಬಂದು ನೋಡ್ಬೇಕು ಸರ್ ಕುರಿ ಮರಿ ಅಂದ್ರೆ. ಇಲ್ಲ ನಾನಿಲ್ಲ ಬಿಡ, ನಾನು ಹಂಗೆ ಹಿಂಗಂತ ಏನು ಅನ್ಕನಂಗೆ ಇಲ್ಲ. ಅನ್ಕೊಂಡ್ರೆ ಅಲ್ಲಿ ಯಾರೋ ಒಂದ್ಕೊಂಡ್ ಬಿದ್ದು ಗಾದ್ಲೆ ಬಿದ್ದು ಸತ್ತೋಗ್ಬಿಡ್ತಾವ. ತಕ್ಷಣಕ್ಕೆ ಒಂದೊಂದು ಬಂದು ಇರಿದಾಗ ಒಂದ್ ಗಾದ್ಲೆಗೆ ಬಿದ್ದಿರ್ತಿತ್ತು. ನಾನ್ ಬಂದು ಎತ್ತಿ ಅದಕ್ಕೆ ಮತ್ತೆ ಸಮಾಧಾನ ಮಾಡಿ ಇನ್ನೊಂದನ್ನ ಎದುರಿಸಿ ಒಂದು ವ್ಯವಸ್ಥೆ ಮಾಡಿ ಕೆಳಗಡೆ ಹೋಗ್ತಿದ್ದೆ. ಅಂದ್ರೆ ಅಲ್ಲೇ ಹಿಡ್ದಾಡ್ತಾ ಇದಾವ ಅಂದ್ರೆ ಸೌಂಡ್ ಗೊತ್ತಾಗುತ್ತೆ. ಇಲ್ಲೇ ಪಕ್ಕದಾಗ ಮನೆ ಇತ್ತಲ್ಲ ಸರ್, ಸೌಂಡ್ ಗೊತ್ತಾಗ್ಬಿಡುತ್ತದ. ಹಂಗೆ ಒಂದು ಹತ್ತಿರದಲ್ಲಿ ಇದ್ರೆ ಮಾತ್ರ ಅವನ್ನ ಒಂದಿಷ್ಟು ಜಲ್ದಿ ಬಂದು ಅವನ್ನ ಇದು ಮಾಡ್ಬೋದು. ಅವಾಗ ಹಿಂಗ್ ಇರ್ದಾಡ್ತಾವಂತೆಲ್ಲ ಎಲ್ಲವನ್ನು ಕಟ್ಟಿ ಹಾಕಿ ಮೇಯಿಸ್ತಾರೆ. ಇವು ಸಣ್ಣವಲ್ಲ, ಇರ್ದಾಡಲ್ಲ ಸರ್ ಇವು. ಸಣ್ಣ ಇರ್ದಾಡಲ್ಲ ಸರ್. ಹಾಗಾದ್ರೆ ನೀವು ಟ್ರೈನಿಂಗ್ ಹೋಗಿದ್ದೀನಿ ಅಂದ್ರಲ್ಲ, ಒಂದ್ ಸ್ವಲ್ಪ ಅನುಕೂಲ ಆಯ್ತಾ ಸರ್ ಅದರಿಂದ? ಟ್ರೈನಿಂಗ್ ಹೋಗ್ಯದೇನು ಅನುಕೂಲ ಇಲ್ಲ ಸರ್. ಪಾಠ ಕೇಳೋದಕ್ಕೂ ಯಾಕಂದ್ರೆ ಇದನ್ನ ಅನುಭವಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೇಳೋದು ಬಾರಿ ಸುಲಭ, ಬಾಯಿಗೆ ಹೇಳ್ಬಿಡ್ಬೋದು. ಟ್ರೈನಿಂಗ್ ಹೇಳ್ತಾರೆ ಅಷ್ಟು ಲಾಭ ಇಷ್ಟು ಲಾಭ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೆಲ್ಲ ಅದನ್ನ ಅನುಭವಿಸಿದಾಗಲೇ ಅದರದ್ದು ಅರ್ಥ ಆಗುತ್ತೆ. ಅದನ್ನ ಹಿಡಿತವಾಗಿ ಮಾಡ್ಬೋದು. ಯಾಕಂದ್ರೆ ನಾನ್ ಮಾಡಿದೇನಂತ ಇನ್ನಿದ್ದವ್ರು ಮಾಡಕ್ ಆಗಲ್ಲ. ಇಷ್ಟಕ್ಕೊಂದು ಬಂಡವಾಳ ಹಾಕಿ ನಾನು ನಮ್ಮ ಸಣ್ಣ ರೈತರಿಗೆ ಹೇಳೋದೇನಂದ್ರೆ, ಸಣ್ಣದಾಗಿ ಒಂದು 10-20 ಮರಿ ಮಾಡ್ಕೊಂಡು ಅನಂತರ ಇಂಪ್ರೂವ್ ಮಾಡ್ತಾ ಶೆಡ್ ಮಾಡ್ಬೋದು. ಹೆಕ್ದಮ್ಮು ಮಾಡ್ಬೇಕಪ್ಪ ಅಂದ್ರೆ ನನಗೇನ ಸ್ವಲ್ಪ ರಿಟೈರ್ಡ್ ಆದ ದುಡ್ಡಿದ್ವು, ಮತ್ತೆ ನನ್ಗೆ ಅನುಗುಣವಾಗಿ ನನಗೆ ಹುಟ್ಟಿದವರು ಅನ್ನೋ ಅಭಿಮಾನಕ್ಕೆ ನಾನು ಬಂಡವಾಳ ಹಾಕೀನಿ. ಇದೇ ತರನೇ ಸಾಲ ತಂದು ಇಷ್ಟು ಬಂಡವಾಳ ಹಾಕಿ ನಾನು ಕುರಿಯಲ್ಲೇ ಸಾಲ ತೀರಿಸ್ದೆ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಮ್ಮ ರೈತ ಬಾಂಧವರಿಗೆ ಏನ್ ಹೇಳ್ತೇನೆ ಅಂದ್ರೆ, ಒಂದು ನೆಲದ ಮೇಲೆ
ಚಿಕ್ಕದಾಗಿ ಮಾಡ್ಕೊಂಡು ಒಂದು 50 ಮರಿ, ಇಲ್ಲಪ್ಪ ನನಗೆ ಇನ್ನೊಬ್ಬನು ಹುಡುಗ ಹೆಲ್ಪ್ ಮಾಡ್ತಾನಂದ್ರೆ 50 ಕುರಿ ಮಾಡ್ಬೋದು. 50 ಆದ ನಂತರ ಅವ್ರಿಗೆ ಅನುಭವ ಜಾಸ್ತಿ ಆದಂಗಲ್ಲ ಅವ್ರ ಶಕ್ತಿ ಅನುಸಾರ ಮಾಡಿರೋರು ಸಾಕಷ್ಟು ಉದಾಹರಣೆ ಅದಾವ. ಆ ರೀತಿ ಮುಂದರಿಬೇಕ ಹೊರತು ಕೆಲವರು ಇಲ್ಲ ಇಂಜಿನಿಯರ್ಸ್ ಬಂದ್ಬಿಟ್ಟು ಒಂದೇ ಸಲಕ್ಕೆ 500 ಕುರಿ ಸಾಕ್ತೀನಿ, ನಾನು 1 ಕೋಟಿ ರೂಪಾಯಿ ಲೋನ್ ತಗೊಂತೀನಿ ಅಂತಾರೆ. ಲೋನ್ ತಗೊಳೋದು ಅಷ್ಟು ಸುಲಭ ಕೊಡಲ್ಲ ಸರ್. ಲೋನ್ ಎಲ್ಲಾರಂತಾರೆ ಲೋನ್ ಸರ್ಕಾರ ಹಂಗ್ ಕೊಡುತ್ತೆ, ನ್ಯೂಸ್ನಾಗ ಹಿಂಗ್ ಹೇಳ್ಬೋದು, ಇವೆಲ್ಲ ಸುಳ್ಳು. ಲೋನ್ ಹೋಗ್ಬೇಕಂದ್ರೆ ನಮ್ಮದ ಅದಕ್ಕೆ ಅಸೆಟ್ ನಾವು 10 ಲಕ್ಷ ಪಡಿಬೇಕಂದ್ರೆ 20 ಲಕ್ಷ ಅಸೆಟ್ ನ ಬ್ಯಾಂಕ್ನವ್ರು ಕೇಳ್ತಾರೆ, ಸೈಟ್ ಅನ್ನ ಕೇಳ್ತಾರೆ, ಮನೆ ಕೇಳ್ತಾರೆ, ಹಿಂಗ್ ಕೇಳ್ತಾರೆ. ಹಂಗಾಗಿ ನಮ್ಮಲ್ಲಿ ಒಂದು 4 ಕಾಸು ಇರೋದ್ರಿಂದ ಇಷ್ಟರ ಮಟ್ಟಿಗೆ ನಾನು ಮಾಡ್ಕೊಂಡೀನಿ. ಸಣ್ಣ ರೈತರಿಗೆ ಚಿಕ್ಕದಾಗೆ ಒಂದು 50,000 ಲಕ್ಷದೊಳಗೆ ಶೆಡ್ ಮಾಡ್ಕೊಂಡು ಅದನ್ನ ಹೊಲ್ದಾಗ ಮಾಡ್ಕೊಂಡು ಒಂದು ಜಮೀನಿ ಊರ ಹೊರಗಿದ್ರೆ ಅದು ಉತ್ತಮ. ಕಾಯಿಲೆ ಕಸಾಲೆಗಳು ಇಂಥವೆಲ್ಲ ಬರಲ್ಲ. ಅಟ್ಟ ಸಿಸ್ಟಮ್ ಅನಂತರ ಮಾಡ್ಕೊಳ್ರಿ. ಶ್ರದ್ಧೆಯಿಂದ ನೋಡಿ ಸ್ವಲ್ಪ ಕಸ ಬಡದು ಸ್ವಚ್ಛವಾಗಿ ಇಟ್ಕೊಂಡ್ರೆ ಕೆಳಗೂ ಬದುಕಿಸ್ಬೋದು. ನಮ್ಮ ಕೈಯಲ್ಲಿ ನಮ್ಮ ಹೇಜಿಗೆ ಆಗಲ್ಲ ಅಂತ ಹೇಳಿ ನಾನು ಈ ಅಟ್ಟ ಸಿಸ್ಟಮ್ ಮಾಡ್ಕೊಂಡಿನಿ, ಕಸ ದಿವಸ ಹೊಡೆಯಕ್ ಆಗಲ್ಲ ಅಂತ ಹೇಳಿ. ಆದ್ರೆ ನಮಗೆ ಗೊಬ್ಬರ ನನಗೆ ಅದೊಂದು ಉಳಿದ್ರೆ ಸಾಕು, ನನ್ನ ತೋಟಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಮಾಡಿದ್ದೇನೆ. ಸ್ವಲ್ಪ ಲಾಭದಾಯಕವೂ ಆಗಿದೆ. ಗೊಬ್ಬರ ಒಂದ್ ಸ್ವಲ್ಪ ನಾವು ಮಾಡಿ ಕೂಲಿ ಅಂತ ಬಂದಿದೆ, ಅಷ್ಟೇ ಹೇಳ್ಕೋಬಹುದು. ಸರ್ ಸ್ಟಾರ್ಟಿಂಗ್ 60 ಸಾಕಾಣಿಕೆ ಮಾಡಿ ಅದ್ ಮಾರಾಟ ಹೇಗ್ ಮಾಡಿದ್ರಿ ಸರ್? ಇಲ್ಲೇ ಮಾಡಿದ್ರು ನೀವು ಮಾರ್ಕೆಟಿಗೆ ತಗೊಂಡೋಗಿ ಮಾರಾಟ ಮಾಡಿದ್ರು? ಸರ್ ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಿಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಪರಿಚಯ ಆಗ್ಬೇಕು. ಅವ್ರು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಟ್ರೈನಿಂಗ್ ಹೇಳ್ತಾರೆ. ಆಮೇಲೆ ಏನೋ ಇದಾಗಲ್ಲ, ಬರ್ತಾರೆ ವಾಪಸ್ ಹೋಗ್ತಾರೆ. ಮತ್ತೆ ಇಲ್ಲಿ ಇದ್ದೂರಲ್ಲಿ ದೊಡ್ಡವ್ರದ್ದು ಅವರು ತಗೊಂಡು ಹೋಗ್ತಾರೆ, ಕಟಕರು ಬಂದು ತಗೊಂಡು ಹೋದ್ರು. ಒಟ್ಟು 8 ತಿಂಗಳಲ್ಲಿ ಎಲ್ಲಾ ಮರಿ ಖಾಲಿ ಮಾಡಿದೆ ನಾನು. ನಮ್ ಸುತ್ತಮುತ್ತ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಮರಿಗಳು ಇದ್ರೆ ಕೊಡ್ತೀರಾ ಸರ್? ಧಾರಾಳ ಕೊಡ್ತೀನಿ. ಹಂಗೆ ನಿಮ್ ನಂಬರ್ ಹೇಳ್ತೀರಾ ಸರ್? ಹೇಳ್ತೀನಿ, ಹೇಳಿ. 9741466407. ಶರಣಪ್ಪ ಬಿಳ್ಚೋಡು. ಸರ್ ಹೇಗೆ ತೂಕದ ಲೆಕ್ಕ ಕೊಡ್ತೀರಾ, ಉಂಡ ಗುತ್ತಿ ಕೊಟ್ಬಿಡ್ತೀರಾ ಸರ್? ಸರ್ ನಾವು ಎರಡೂನು ಕೊಡ್ತೀನಿ ಸರ್. ತಕ್ಕಡಿನೇ ಇಟ್ಕೊಂಡಿನಿ ನಾನು. ಮೂಲೆಗೆ ಐತ್ ನೋಡಪ್ಪ, ತಕ್ಕಡಿ ತಗೊಂಬರ, ಅಲ್ಲೇ ಮೂಲೆಗೆ ಅಲ್ಲೇ ಇರ್ಲಿ ಬಿಡಿ ಸರ್. ಇದೆ ತಕ್ಕಡಿದೆ ಸರ್. 450 ರೂಪಾಯಿ ಕೆಜಿ ಕರಿ ಮರಿ ಕೊಡ್ತಾ ಇದೀನಿ. 500 ರೂಪಾಯಿ ದಾವಣಗೆರೆ ನಡೀತಿತ್ತು ಅಂತ ಹೇಳಿದಾರೆ, ನಾನು ಕಣ್ಣಾರೆ ನೋಡಿಲ್ಲ. ಇಡೀ ವರ್ಷಲೇ 450 ರೂಪಾಯಿ ಕೆಜಿ ಕೊಡ್ತೀನಿ. ಅದ್ರ ಮೇಲೆ ಲೆಕ್ಕ ಹಾಕೊಂಡು ಅವ್ರು ಬಂದವರಿಗೆ ನನ್ನ ಹತ್ರ ತಗೊಂಡೋದರಿಗೂ ಪಾಪ ಒಂದ್ ಮರಿ, ಅಲ್ಲಿ 1 ಮರಿ 2 ಮರಿ ತಗೊಂಡ್ ಕೊಯ್ತಾರಲ್ಲ, ಅವರು ಹಣ ನನಗೆ 1,000 ಉಳಿತು, 1,500 ಉಳಿತಣ ಅಂತ ಬಂದು ನನ್ನ ಮುಂದೆ ತಿಳಿಸಿದ್ರು. ಕಟಗರು ಇಲ್ಲಿಂದ ಬಂದು ಚೆನ್ನಗಿರಿಯರು ಬಂದು ತಗೊಂಡು ಹೋದ್ರು. ಅವರು ಕೆಂದ್ ಮರಿ 400 ರೂಪಾಯಿ ಕೆಜಿ ಕೊಟ್ಟಿದ್ದೆ ನಾನು. ಅದರಿಂದ ನನಗೆ ಸ್ವಲ್ಪ ಲಾಭದಾಯಕ ಆದ್ವು. ಕೆಲವು ವ್ಯಾಪಾರಸ್ಥರು ಬಂದು ಕೇಳ್ತಾರೆ, ನಾವು ನಮಗ್ ಇಟ್ಟಿದ್ರೆ ಕೊಡ್ತೀನಿ. ಅದನ್ನ ನನಗೆ ಅದು ಅಳತೆ ಗೊತ್ತಾಗ್ಬಿಟ್ಟಿದೆ. ಈ ಮರಿ ಕೊಟ್ರೆ ಈ ಖರ್ಚು ಎಷ್ಟು ಬಂದಿದೆ, ನನಗೆ ಎಷ್ಟು ಲಾಭ ಬರುತ್ತೆ. ಮತ್ತೆ ಈಗ ಅವರು ತಗೊಂಡೋದ್ರೆ ಅವ್ರಿಗೆ ಲಾಭ ಅಂದ್ರೆ ನೆಕ್ಸ್ಟ್ ಬರ್ತಾರೆ, ನನಗೆ ಅವ್ರಿಗೆ ಲಾಸ್ ಆಯ್ತು ಅಂದ್ರೆ ನನ್ನ ಹತ್ರ ಇನ್ನೂ ಸರಿ ಬರಲ್ಲ. ಹಂಗಾಗಿ ನಾನು ಅವ್ರನ್ನ ಒಂದಿಷ್ಟು ಆಗಿಂದಾಗೆ ಕಾಂಟ್ಯಾಕ್ಟ್ ಆಗಿ ಇಟ್ಕೊಂಡೀನಿ. ಇಲ್ಲಣ್ಣ ನನಗೆ 1,000 ರೂಪಾಯಿ ಉಳಿತು, ಒಂದಿಷ್ಟು ಎಂದು ಲಾಸ್ ಆಗಿಲ್ಲ ಅನ್ನೋ ಒಂದು ಭಾವನೆ ಹೇಳಿದ್ರಲ್ಲ, ಸಂತೋಷ ಆಯ್ತು ನನಗೂ. ಯಾಕಂದ್ರೆ ಯಾರೇ ಒಬ್ಬ ಮಾಡಿದ್ರೂ ಲಾಭ ಬಂತು ಅಂದ್ರೆ ನೆಕ್ಸ್ಟ್ ನನ್ನ ಒಂದು ಶೆಡ್ಡಿಗೆ ಬರ್ತಾರೆ ಅನ್ನೋದು ನನ್ನ ಭಾವನೆ. ಅದು ಆಮೇಲೆ ಸರ್ ಮಾರ್ಕೆಟ್ ಅಲ್ಲಿ ಮರಿನ ಚೆಕ್ ಮಾಡಿದ್ರಾ ಸರ್ ನೀವು? ಓಹೋ, ಚೆಕ್ ಮಾಡಿ ಅದಕ್ಕೆ ಜ್ವರ ಐತೋ ಇಲ್ಲೋ ನೋಡ್ಕೊಂಡು, ಕೆಲವು ಇನ್ನ ಸ್ವಲ್ಪ ನನಗೆ ಅಷ್ಟು ಅನುಭವ ಇಲ್ಲ. ನಾನಿನ್ನ ಸ್ನೇಹಿತರನ್ನು, ನಮ್ಮ ರಿಲೇಷನ್ಸ್ನು, ನಮ್ಮ ಅಣ್ಣಪ್ಪನ್ನು ಇವ್ರನ್ನೆಲ್ಲ ಕರ್ಕೊಂಡು ಆ ಮರಿ ಇವರೆಲ್ಲ 10-15 ವರ್ಷ ಅದ್ರ ಬಗ್ಗೆ ಅನುಭವ ಇದೆ ಮರಿ ತಂದು. ಹಂಗಾಗಿ ಅವರು ಸಲಹೆ ತಗೊಂಡು ಒಂದ್ ಸ್ವಲ್ಪ ಆರೋಗ್ಯವಾಗಿರೋಂಥ ಮರಿ ಹಾರಿಸ್ಬೇಕು. ನಾವು ಒಂತಾಗೊಂದು 5, ಒಂತಾಗೊಂದು 10 ಮೊದ್ಲು ಹಿಂಗ ಸ್ವಲ್ಪ ಉಂಡೆ ಒಂದೇ ಸಲ 35 ಮರಿ ತಗೊಂಡ್ಬಿಟ್ಟೆ. ಅದರಲ್ಲಿ ನೋಡು 7-8 ತಿಂಗಳು ಸಾಕಿದೆ. ಈಗ ಆ ತರ ಆಗ್ಬಾರ್ದಲ್ಲ. 4 ತಿಂಗಳು ಸಾಕಿ 4 ತಿಂಗಳಿಗೆ ಖಾಲಿ ಮಾಡಿದ್ರೆ ನಮಗೆ ಒಂದಿಷ್ಟು ಅನುಕೂಲ ಅಂತ ಅಂತಾರೆ. ಅದು ಆ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಸರ್ ಈಗ ನೀವು ಸ್ವಲ್ಪ ಕುರಿಗಳನ್ನೆಲ್ಲ ಚೆಕ್ ಮಾಡ್ತೀರಾ ಮಾರ್ಕೆಟಿಗೆ ಏನಾನ ಹೋದ್ರೆ? ಈಗ ಸರ್ ಎಲ್ಲಾ ಟೈಮ್ನಾಗ ಎನಿ ಟೈಮ್ ಅವ್ರಿಗೂ ಏನಾನ ಕೆಲಸ ಇರುತ್ತೆ, ಅಕಸ್ಮಾತ್ ಬರಕಾಲಿಲ್ಲ. ಈಗ ನೀವು ಹೋಗಿ ನಾನೇ ತರ್ತೀನಿ ಅನ್ನೋ ಒಂದು ಕೆಪಾಸಿಟಿ ಬಂದಿದೆಯಾ ಸರ್? ಇನ್ ಮುಂದೆ ಬರುತ್ತೆ ಅನ್ಕೊಂಡೀನಿ ಸರ್. ನಾನ್ ಕೇಳ್ತಾ ಇರೋದು, ನೀವೇ ಸ್ವಂತವಾಗಿ ಹೋಗಿ ಕುರಿ ಮಾರ್ಕೆಟ್ ಅಲ್ಲಿ ಕುರಿ ಆಯ್ಕೆ ಮಾಡ್ಕೊಳೋದ್ ಕಲ್ತಿದ್ದೀರಾ ಅಂತ?
ಸ್ವಂತ ಇನ್ಮೇಲೆ ನಾನು ಸ್ವಂತ ಹೋಗಿ ತರಬಷ್ಟಕ್ಕೆ ತಂದ್ಬಿಟ್ಟು. ಸರ್ ಈಗ ನಿಮ್ಮ ಎದುರಿಗೆ ಕುರಿ ಇದೆಯಲ್ಲ ಸರ್, ಅದು ನಾನ್ ಚಿತ್ರದುರ್ಗದಲ್ಲಿ ಮಾರ್ಕೆಟ್ ಅಲ್ಲಿ ನಾನೇ ತಂದಿದ್ದೀನಿ ಅಂತೇಳಿ ಈ ತಾಣಕ್ ಬಂದಿರ ಅದ್ ಹೆಂಗ್ ಚೆಕ್ ಮಾಡ್ತೀರಾ ಅಂತ ತೋರಿಸ್ತೀರಾ? ಏನೇನ್ ನೋಡ್ತೀರಾ ಅಂತ ಮರಿ ಚೆನ್ನಾಗಿರೋದಕ್ಕೆ? ಸರ್ ಫಸ್ಟ್ ನಡೆ ಹಿಡಿದು ನೋಡ್ತೀವಿ ಸರ್. ನಡ ಹಿಡಿದು ನೋಡ್ತೀರಾ? ಅದ್ ನಡ ಹಿಡಿದ್ರೆ ಏನ್ ಗೊತ್ತಾಗುತ್ತೆ ಸರ್. ಅದರಲ್ಲಿ ಎಷ್ಟು ಕೆಜಿ ಮಾತ್ರ ಇದನ್ನ ಇಲ್ಲಿ ತೊಡೆ ಈಜಿಗೆ ಹಿಂಗ್ ನೋಡ್ತೀವಿ ಸರ್. ತೊಡೆಗೆ ಈಜಿಗೆ ನೋಡ್ತೀವಿ. ಅದನ್ನ ಸಾಮಾನ್ಯ ಹಲ್ಲು ಇನ್ನು ಎಳೆ ಮರಿ ನಾವು ತರೋದು ಹಲ್ಲನ ಕೆಲವು ದೊಡ್ಡ ಮರಿ ಆದ್ರೆ ಹಿಂಗ ಹಲ್ಲು ಹಿಡಿದು ನೋಡ್ತೀವಿ. ಸಣ್ಣ ಮರಿ ಆದ್ರೆ ಹಲ್ಲು ಹಿಡಿದು ನೋಡಲ್ಲ ಸರ್. ಅದ ಆರೋಗ್ಯವಾಗಿ ಐತವ ಇಲ್ಲ ಅನ್ನೋದು ಮುಖಲಕ್ಷಣದಾಗೆ ಗೊತ್ತಾಗ್ಬಿಡುತ್ತೆ. ಕಾಯಿಲೆ ತೊಗುಡಿಸ್ತಿರ್ತವೆ. ಹಂಗಾಗಿ ಅದನ್ನ ಕಣ್ಣು ಮೂಗು ಅದಕ್ಕೆ ಏನನ್ನ ಒಂದಿಷ್ಟು ಕಲೆ ಆಗೈತೋ ಅವೆಲ್ಲ ಚೆಕ್ ಮಾಡಿ ತಗೋಬೇಕಾಗ್ತದೆ. ಅಂದ್ರೆ ಮಾರ್ಕೆಟ್ ಆಗ ನಾವ್ ಏನ ಮರಿ ತಾಣಕ್ ಹೋದಾಗ ಅಲ್ಲೇ ಮರಿ ನೆಗ್ದಾಡ್ತಿರ್ತದೆ, ಲವಲವಿಕೆಯಿಂದ ಚೆನ್ನಾಗಿರುತ್ತೆ ಸರ್. ಅದು ಅವು 40-50 ಮರಿ ಗಟ್ಲೆ ರಾಶಿ ಗಟ್ಲೆ ಇರ್ತಾವ ಸರ್. ಅದ್ರಾಗ ನಾವು ಬೇಕಾದವ್ ಆರಿಸ್ತೀವಿ, ಚಾಯ್ಸ್ ಮಾಡ್ತೀವಿ, ಇಷ್ಟು ರೇಟಿಗೆ ತಗೊಂತೀವಿ ಅಂತ ಹೇಳ್ತೀವಿ. ಅದ್ರಾಗ ಒಂದೊಂದೇ ನಾವು ಬೇಕಾದವನ್ನ ಆರಿಸ್ಕೊಂತೀವಿ ಸರ್. ಮಾರ್ಕೆಟ್ ಇಂದ ಕುರಿ ಶೆಡ್ಡಿಗೆ ಸಂದೇಶಿಗೆ ಏನನ್ನ ಔಷಧಿ ಕೊಡ್ತೀರಾ? ಅಷ್ಟು ತಕ್ಷಣನೇ ಜಂತಿನ ಔಷಧಿ ಕೊಡ್ಬೇಕು. ಅವಕ್ಕೆ ನೀರ್ ಹಿಡಿದು ಬಿಡ್ತೀವಿ, ಸ್ನಾನ ಮಾಡಿಸಿ ಶೆಡ್ ಒಳಗ್ ತಾಳ್ತೀವಿ. ಯಾಕಂದ್ರೆ ಅದು ಎಲ್ಲೆಲ್ಲೋ ತಿರುಗಾಡಿ ಬರ್ತವೆ. ಆ ಅಂಟು ರೋಗ ಕೆಲವು ವ್ಯಾಕ್ಸಿನ್ ಅದು ಇದು ತಗಲ್ತತಿ ಅಂತಾರ, ವ್ಯಾಕ್ಸಿನ್ ಹಾಕಿಬಿಡ್ತೀವಿ ಸರ್. ಅದಕ್ಕೆ ಫಸ್ಟ್ ಜಂತಿನ ಮಾತ್ರ ಕೊಡ್ತೀವಿ. ಅನಂತರ ಅದನ್ನ ಒಂದು ಕೆಲವಾದ ಔಷಧಿ ಅದಾವ, ಅದಕ್ಕೆ ಜ್ವರ ಬರದಂತ ಮುಂಜಾಗೃತಿಯಾಗಿ ಒಂದು ಔಷಧಿ ಐತಿ. ಅದನ್ನ ಕೊಟ್ಟ ಮೇಲೆ ಅನಂತರ ಅದಕ್ಕೆ ಏನು ಅನುಗುಣವಾಗಿ ಬೇರೆ ಸಲಹೆ ತಗೊಂಡೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾನೇ ಒಬ್ರನ್ನ ಸಪೋರ್ಟ್ ಆಗಿ ನನ್ನ ನಳೆಮಯ್ಯ ಅದಾನೆ ಗೋವಿಂದ ಅಂತ, ಅವ್ರನ್ನ ಹಿಡ್ಕೊಂಡು ನಾನೇ ಔಷಧಿನ ಹೇಳ್ತೀನಿ ಸರ್. ಆಮೇಲೆ ಕುರಿಗಳಿಗೆ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್? ಸರ್ ನಾವು ರಾಗಿ ಹುಲ್ಲು, ಶೇಂಗಾ ಒಟ್ಟು, ಮೆಕ್ಕೆಜೋಳ 3 ಐಟಮ್ ಕೊಡ್ತೀರಾ ಸರ್? ಫುಡ್ಡು ಕೊಟ್ಟಿವಿ. ಫುಡ್ಡು ಕೊಟ್ಟರೆ 4,000 ರೂಪಾಯಿ ಒಂದು ಕ್ವಿಂಟಲ್ ಕೋಳಿ ಫುಡ್. ಅದಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ಸ್ವಲ್ಪ ಲಾಭ ಕಮ್ಮಿ ಅನಿಸ್ತ. ಆದ್ರೆ ಮಾಂಸ ಒಂದ್ 2 kg ಹೆಚ್ಚಿಗೆ ಬರ್ಬೋದು ಅಂತ ತಿಂದ್ರೆ. ಆದ್ರೆ ಅದ್ರದ್ದು ಸ್ವಲ್ಪ ಮೇಂಟೆನೆನ್ಸ್ ಖರ್ಚು ಹೆಚ್ಚು ಬರುತ್ತೆ. ನನಗೆ ಅನುಗುಣವಾಗಿ ರಾಗಿ ಹುಲ್ಲು, ಶೇಂಗಾ ಒಟ್ಟು, ಮೆಕ್ಕೆಜೋಳ ಹಾಕಿದ್ರೆ ಆರೋಗ್ಯವಾಗಿ ಇರ್ತಾವೆ. ಬೆಳವಣಿಗೆನೂ ಸ್ವಲ್ಪ ಹೆಚ್ಚಿಗೆ ಬರದಿದ್ರು ಸಾಧಾರಣ ಬಂದು ನಮಗೆ ಅನುಕೂಲ ಆಗ್ತಾವ ಸರ್. ಬೆಳಿಗ್ಗೆ ಫಸ್ಟ್ ಟೈಮ್ ಏನ್ ಕೊಡ್ತೀರಾ ಸರ್? ರಾಗಿ ಹುಲ್ ಕೊಡ್ತೀನಿ ಸರ್. ಏನ್ ಟೈಮಿಗೆ ಕೊಡ್ತೀರಾ ಸರ್? ಸರ್ ಬೆಳಿಗ್ಗೆ 8 ಗಂಟೆಗೆನೆ ರಾಗಿ ಹುಲ್ ಕೊಟ್ಬಿಡ್ತೀನಿ. ನಂತರ ಮಧ್ಯಾಹ್ನ ಒಂದು ಟ್ರಿಪ್ಪು ಶೇಂಗಾ ಹೊಟ್ಟು ಕೊಡ್ತೀನಿ. ಮತ್ತೆ ರಾಗಿ ಹುಲ್ಲು 3-4 ಗಂಟೆಗೆ ಕೊಡ್ತೀನಿ 2 ಸಾರಿ. ಮತ್ತೆ ಮೆಕ್ಕೆಜೋಳ 6 ಗಂಟೆಗೆ ಎಲ್ಲ ಗೋಂದೆ ಕ್ಲೀನ್ ಮಾಡ್ಬಿಟ್ಟು ಮೆಕ್ಕೆಜೋಳ ಉಂಡೆ ಮೆಕ್ಕೆಜೋಳ ಹಾಕ್ಬಿಡ್ತೀನಿ ಸರ್. ಸಣ್ಣ ಮರಿ ಇದ್ದಾಗ ಒಂದ್ ಸ್ವಲ್ಪ ನುಚ್ಚು ಮಾಡಿ ಹಾಕ್ಬೇಕು. ಅದಕ್ಕೊಂದ್ ತಿಂಗಳು ಸಾಕಿವಿ ಅಂದ್ರೆ ಅಲ್ಲಿ ಉಂಡೆ ಜೋಳ ತಿಂದ್ಬಿಡ್ತಾರೆ. ಹಿಂದಿನ ವರ್ಷ ಹೆಚ್ಚು ಕಮ್ಮಿ ಒಂದು 100-110 ಪ್ಯಾಕೆಟ್ ಬರೇ 60 ಮರಿ ತಿಂದಿದ್ದು ಸರ್ 8 ತಿಂಗಳಿಗೆ. 110 ಪ್ಯಾಕೆಟ್ ಅಂದ್ರೆ 60 kg 110 ಪ್ಯಾಕೆಟ್ ಅಂದ್ರೆ ಒಂದು 60-65 ಕ್ವಿಂಟಲ್ ತಿಂದ ನೋಡ್ರಿ. ಶೆಡ್ ಅಲ್ಲಿ ಒಂದು ಕುರಿಗೆ ಹುಷಾರಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಸರ್? ಗೊತ್ತಾಗುತ್ತೆ, ಇತ್ತೀಚೆಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಕೆಮ್ಮಗಾಗುತ್ತೆ, ಮೇವೆಲ್ಲ ಚೆಂಡು ಪಕ್ಷಿ ನಿಂತಿರ್ತವೆ. ಅದು ಕಿವಿ ಹಿಡಿದು ನೋಡಿ ಅದನ್ನ ಬಾಯಾಗೆ ಒಂದು ಬರಳ ಹಾಕಿ ನೋಡ್ಬೇಕು ಸರ್. ಅದು ಮತ್ತೆ ಅದು ಬಹಳ ಹುಷಾರಾಗಿ ನೋಡ್ಬೇಕು. ಅಲ್ಲ ಜಾಗಕ್ಕೆ ಒಂದು ಈ ಸೈಡ್ ಬರುತ್ತಲ್ಲ ಸರ್, ಅದು ತೋರಿಸ್ತದ ನಿಧಾನ. ಇಲ್ಲಿ ಹಲ್ಲಲ್ಲ ಸರ್, ಇಂಥ ತಗ ಹಾಕ್ಬೇಕು. ಅಲ್ಲಿ ಕೈ ಎಬ್ಬಟ್ಟು ಇಟ್ಟು ನೋಡಿದ್ರೆ ನಾಲ್ಗಿಗೆ ಅದು ಈಟ್ ಆಗಿದ್ರೆ ಜ್ವರ ಬಂದ್ರೆ ಅದು ಎಬ್ಬಟ್ಟಿಗೆ ಗೊತ್ತಾಗ್ಬಿಡುತ್ತೆ ಸರ್. ಅದು ಅಂದ್ರೆ ನಾಲಿಗೆ ಅಲೆ ಹೀಟ್ ಆಗಿರುತ್ತೆ. ಅದಕ್ಕೆ ಲೋಳೆ ಬರುತ್ತೆ ನೋಡಿ. ಇವಾಗ ಲೋಳೆ ಬಂದಿಲ್ಲ, ಕೈಗೆ ಹತ್ತೆ ಇಲ್ಲ. ಲೋಳೆ ಅಂದ್ರೆ ನೊರೆ ಅಂತ ಟೈಪ್ ಇರುತ್ತೆ. ಆ ಲೋಳೆ ಜೇನುತುಪ್ಪ ತರ ಇರುತ್ತಾ? ಯಾವ ಟೈಪ್ ಇರುತ್ತೆ ಅದು? ಜೇನುತುಪ್ಪ ಹೆಂಗ್ ಇಳಿತತ ಹನಿ ಹಂಗ್ ಇಳಿತಿರುತ್ತೆ. ಅದು ಬಂದ್ರೆ ಅದಕ್ಕೆ 2-3 ನಮೂನಿ ಕಾಯಿಲೆ ಬರ್ತಾವ ಸರ್. ಅದನ್ನ ನಾವು ಸರಿ ಒಂದೊಂದ್ಸರಿ ದೊಮ್ಮೆ ರೋಗ ಅಂತ ಬರುತ್ತೆ, ಒಂದೊಂದ್ಸರಿ ಕೆಮ್ಮು ಬರುತ್ತೆ, ಒಂದೊಂದ್ಸಾರಿ ಸುಸ್ತಾಗಿ ಬಿಡ್ತಾವೆ. ಮೊನ್ನೆ ನೋಡ್ರಿ ಕಾಯಿಲೆ ಎಲ್ಲಾ ಕುರಿಗಳಿಗೂ ಅದು ಕಲಬಾಯಿ ಅಂತ ಬಂದ್ಬಿಡುತ್ತೆ. ನಮ್ದು ಒಂದ್ ಕುರಿಗೆ ಅಲ್ಲಿ ಬಿಡೀನಿ
ಸರ್ ಕಾಲ್ ಕಂಪ್ಲೀಟ್ 8 ದಿನ ಮ್ಯಾಕ್ ಎದ್ದಿದ್ದೇ ಇಲ್ಲ. 8 ದಿವಸ 8 ದಿವಸ ಎದ್ದಿಲ್ಲ. ಅವೆಲ್ಲ ಔಷಧಿ ಎಲ್ಲದೂ ಕೊಟ್ವಿ, ಎಲ್ಲ ಮೇಯ್ತಿತ್ತು, ಎದ್ದಳ್ಳೇ ಇಲ್ಲ. ಮತ್ತೆ ನನ್ ಮಗ ದುರ್ಗದಲ್ಲೇ ಪೊಲೀಸ್ ಸರ್ ಅವನು. ಅವಾಗ ಹಿಂಗ್ ಕಣ ಅಂದೆ, ಅವನು ಸ್ವಲ್ಪ ಅಂಗಡಿಯವ್ರಿಗೆ ಹೋದ್ರೆ ಸಲಹೆ ಕೊಡ್ತಾನೆ ಸರ್. ಔಷಧಿ ಅಂಗಡಿಗೆ ಹೋದ್ರೆ ಮತ್ ನಾನ್ ಇದ್ದಾಗಿದ್ರೆ ನಾವ್ ಹೇಳ್ಬೋದಾಗಿತ್ತು. ಅವ್ನು ನಾನ್ ಇಲ್ದಾಗ ಮತ್ ತಗೊಂಬರಪ್ಪ ಹೆಂಗ್ ಬರ್ತೀಯಲ್ಲ ಅಂದೆ. ಒಂದ್ 2 ಟ್ಯೂಬ್ ತಂದು ಕೊಟ್ಟ ಸರ್. ಒಂದ್ 3-4 ದಿನಕ್ಕೆ ಓಡಾಡ್ಬಿಡುತ್ತೆ ನೋಡಿ, ಓಡಾಡ್ಬಿಡುತ್ತೆ. ಅದೇನ್ ಟ್ಯೂಬ್ ಅಂತ ಹೆಸರೇನೋ ಗೊತ್ತಾ ಸರ್? ಇಲ್ಲೈತಿ ಅನ್ನ. ಸರ್ ಸರ್ ಇದು ಕಲಬಾಯಿ ಅಂತ ಬಂದ ಈಗ ಎಲ್ಲ ಕಡೆಗೂ ಬಂದತಿ ಇದನ್ ಮಾಡಿದ್ರೆ ಔಷಧಿ ತೋರ್ಸಂದ್ರೆ ತೋರ್ಸಂತೆ ಸರ್. ಸರ್ ಇದು ಎಷ್ಟು ml ಕೊಟ್ರಿ ಸರ್? ಸರ್ ಇದು 2 ml ಇದು ಬರೋದು. ಅದು ಪೂರ್ತಿ ಕೊಟ್ಬಿಟ್ರ? ಒಂದ್ ಟ್ಯೂಬ್ ಪೂರ್ತಿ 2 ml ಬರುತ್ತೆ ಸರ್. ಸರ್ ಸಿರಂಜಿನಾಗ ಹೇಳಿದಾಗ ಗೊತ್ತಾಗುತ್ತೆ ನಮಗೆ. ಆ ಸಿರಂಜಿನಾಗ ಹೇಳಿದಾಗ ಇಷ್ಟೇಮ್ 1-2 ml ನಿಂದೇ ಒಂದು ಸಿರಂಜ್ ಐತಿ. 3 ml ಅಂತ ಐತಾ? 3 ml ಸಿರಂಜ್ ಮುಖಾಂತರ ಸ್ಕಿನ್ನಿ ಕೊಟ್ರ ಬಾಯಲ್ಲಿ ಕೊಟ್ಬಿಟ್ರ ಸರ್? ತೊಡಿ ಕೊಟ್ಟಿದ್ದು ಹಿಂದ್ಗಡೆ ತೊಡಿ ಕೊಟ್ಟಿ. ಹಿಂದ್ಗಡೆ ತೊಡಿ ಕೊಟ್ಟಿ. ಹಿಂದ್ಗಡೆ 2, ಈ ಕಡೆ 1 ಈ ಕಡೆ 1 2 ಕೊಟ್ಟಿ ಸರ್. 2 ಸೈಡ್ ಸೊಂಟದ ಭಾಗ ಕೊಟ್ಟಿದ್ರಿ. ಸೊಂಟದ ಭಾಗ ಫಸ್ಟ್ ಅಲ್ಲ, ಒಂದಿನ 1, ನೆಕ್ಸ್ಟ್ ದಿನ 1. ಆರಾಮ ಆಯ್ತು ಸರ್. ಆರಾಮ ಆಗ್ಬಿಟ್ಟು ಅಲ್ಲಿ ನಿಂತದ್ ನೋಡಿ ಸರ್. ಆ ಕಡೆ ಲಾಸ್ಟ್ ಬೇಕಾರೆ ಮೂಲೆ ನಿಂತಿದೆ ಸರ್ ಅದು. ಲಾಸ್ಟ್ ಗೆ ಆ ಕಡೆ ನಿಂತಲ್ಲ, ದೊಡ್ಡ ಮರಿ ಅದಲ್ಲೇ ಈವರೆಗೆ ಮರಿ. ಈಗ ಅದು ಸ್ವಲ್ಪ ಚೇತರಿಸ್ಕೊಂಡತ್ತಲ್ಲ, ಬಹಳ ಸತ್ತೋಗಿದಾವೆ. ನಾವ್ ಒಂದ್ ಸ್ವಲ್ಪ ಜಾಗೃತಿಯಲ್ಲಿ ಆಗಿಂದಾಗಿ ತಿಳ್ಕೊಂಡು, ಅವ್ರಿಗೆ ಕೆಲವ್ರು ಅಂದ್ರು ಅವು ಕುರಿ ಆಡಕ್ ಹೋಗ್ತವೆ, ಅದೇ ಕಾಯಿಲೆ ಮರಿ ತಿನ್ನದನ್ನ ತಿಂತವೆ, ಹಂಗಾಗಿ ಅಂಟುತ್ತವೆ. ನಿಮ್ಮವಕ್ಕ ನಾನು ನಮ್ಮ ಪಶು ಡಾಕ್ಟರ್ ಹೋಗಿ ಸಲಹೆ ತಗೊಂಡೆ. ಅವರು ಇಲ್ಲ ಸರ್, ನಿಮ್ದು ಅಟ್ಟ ಸಿಸ್ಟಮ್ ಇರೋದ್ರಿಂದ ನಿಮ್ ಕುರಿಗೆ ಕಾಯಿಲೆ ಕಮ್ಮಿ, ಜಲ್ದಿ ವಾಶ್ ಆಗ್ತವೆ, ನೀವಂತ ಎದ್ರಂತದ್ ಏನು ಇಲ್ಲ, ನಿಮ್ ವಾತಾವರಣ ಚೆನ್ನಾಗಿರೋದ್ರಿಂದ ಅವಕ್ಕೆ ಯಾವ ರೋಗ ಅಂಟಲ್ಲ ಅಂತ ಅಂದ್ರು. ಬಂದದ್ದು ಸರ್ ಒಂದ್ 7-8 ಮರಿಗೆ ಅವಕ್ಕೆ ಔಷಧಿ ಹೆಚ್ಚಾಗಿ ಎಲ್ಲವೂ ಆರಾಮಾಗಿ. ಆಮೇಲೆ ಸರ್ ಇದು ಶೆಡ್ ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ ಇದೆ ಸರ್? ಹೈಟ್ ಎಷ್ಟಿದೆ ಸರ್? ಸರ್ ಇದು ಹಿಂಗೆ ಪೂರ್ವ ಪಶ್ಚಿಮಕ್ಕೆ 33 ಐತೆ ಸರ್. ಇದು ಉತ್ತರ ದಕ್ಷಿಣಕ್ಕೆ 23 ಹಾಯ ಸರ್. ಅದು ಒಬ್ರು ಹಿರಿಯರ ಸಲಹೆ ತಗೊಂಡೆ. ಕುರಿ ಶೆಡ್ಡಿನ ಹಾಯ ಇಷ್ಟಿಷ್ಟ ಐತಿ ಅಂತ ಟ್ರೈನಿಂಗ್ ಹೋಗಿದ್ದಲ್ಲ ಸರ್, ಅವ್ರು ಹೇಳಿದ್ರು. ಅವಾಗ 23-33 ಮಾಡ ಅಂದ್ರು. ನಾನ್ ಪೂರ್ವ ಪಶ್ಚಿಮಕ್ಕೆ 33 ಮಾಡಿದೆ, ಉತ್ತರ ದಕ್ಷಿಣಕ್ಕೆ 23 ಮಾಡಿದೆ. ಆದ್ರೆ ಇದು ಕಂಪ್ಲೀಟ್ ನಾನು ಕೆಳಗೆ 9 ಅಡಿ ಬಿಟ್ಟಿದ್ದೀನಿ ಸರ್. 9 ಅಡಿ ಹೈಟ್. ಪ್ಲಾಸ್ಟಿಕ್ ಇಂದ 9 ಅಡಿ ಬಿಟ್ಟಿ. ಈ ಪ್ಲಾಸ್ಟಿಕ್ ಇಂದ 9 ಅಡಿ ಬಿಟ್ಟಿನಿ ಸರ್. ಯಾಕೆ ಬಿಟ್ಟಿನಿ ಅಂದ್ರೆ ಕೆಲವರು 4 ಅಡಿ ಬಿಡ್ತಾರೆ. ನನಗೆ ಮಿಸ್ ಆಗಿ ಇನ್ನೊಂದು ಏನನ್ನ ಕೋಳಿ ಮಾಡಿದ್ರೆ ಒಂದು ಹಸು ಮಾಡ್ಬೋದು ಕೆಳಗಡೆ, ಹಿಂಗ್ ಒಂದ್ ಪ್ಲೈವುಡ್ ಟೈಪ್ ಲಾಸ್ಟ್ ಗೆ ಇಕ್ಕೆ ಹೋಗಂಗ್ ಮಾಡಿ ಹಸು ಸಾಕ್ಬೋದು, ಕೋಳಿ ಸಾಕ್ಬೋದು, ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದನ್ನ ಮುಂದಿನ ಒಂದು ತಲೆಗೆ ಬಂತು. ಕೆಲವು ಕಡೆ ಮಾಡಿದ್ರು, ಆ ತರ ಅದನ್ನ ಮಾಡಿದೀನಿ. ಇಲ್ಲಿವರೆಗಿನ ಮಾಡಿಲ್ಲ. ಸದ್ಯ ಕೋಳಿ ಸಾಕಿದೀನಿ. ಅಲ್ಲ ಈಗ ಹೆಚ್ಚು ಕಮ್ಮಿ 2 ಅಡಿ ಗೊಬ್ಬರ ಬಿದ್ದಿದೆ ಸರ್. 2 ಅಡಿ ಬಿದ್ದಿದೆ ಈಗ ಹಾಲಿ ಎತ್ತರ, ಹಂಗೆ ಬಿಟ್ಟಿನಿ. ಮತ್ತೆ ಈಗ ಮುಂದಿನ ವರ್ಷ ಮಳೆಗಾಲ ಬಂದ್ರೆ ಸ್ವಲ್ಪ ಗೊಬ್ಬರ ಹಾಕೋಣ ಗಿಡಕ್ಕೆ ಅನ್ನೋದೊಂದು ಪ್ಲಾನ್ ಮಾಡ್ಕೊಂಡು ಹಾಕಿ. ಆಮೇಲೆ ಸರ್ ಇದು ಶೆಡ್ಡಿಗೆ ಎಷ್ಟು ಖರ್ಚು ಆಯ್ತು ಸರ್ ಟೋಟಲ್? ಈ ಶೆಡ್ಡಿಗೆ ಕೆಲವರಿಗೆ ಹೇಳಿದ್ರೆ ಒಂಥರ ಏನೋ ಅನ್ಕೋಬಹುದು. ನಾನು ಒಂದಿಷ್ಟು ಅವ್ರಿಗೆ ಕೆಜಿ ಗಟ್ಲೆ ಕೊಟ್ಬಿಟ್ಟೆ. ಅವ್ರ ಏನ್ ಮಾಡಿದ್ರು, ಒಂದಿಷ್ಟು ತೂಕವಾದವ ತಂದ್ಬಿಟ್ರು. ಈಗ 14 ಕೆಜಿಗೂ ಒಂದು ಪಟ್ಟಿ ಸಿಗುತ್ತೆ, 18 ಕೆಜಿಗೂ ಸಿಗುತ್ತೆ, 12 ಕೆಜಿಗೂ ಸಿಗುತ್ತೆ. ಅವ್ರ ಏನ್ ಮಾಡ್ಬಿಟ್ರು, ಎಷ್ಟು ಜಾಸ್ತಿ ಬರ ನೋಡಿ, ಈ ಪೈಪ್ ಇಲ್ಲಿ ಬರೀ 12 ಕೆಜಿ ಆದ್ರೂ ಸಾಕಿದೆ. ಇದು ಸ್ಟ್ರೆಂತ್ ತೋರುತ್ತೆ, ಇದಕ್ಕಿರ್ಲಿ. ಇದೂನು 18 ಕೆಜಿ. ಹಂಗಾಗಿ ಇದಕ್ಕೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಯ್ತು. ಸುಲಭ ರೀತಿಯಿಂದ ಮಾಡಿದ್ರೆ 5 ರಿಂದ 6 ಲಕ್ಷಕ್ಕೆ ಈ ಶೆಡ್ ಮಾಡಬಹುದು. ನಿಮ್ದು ಎಷ್ಟು ಖರ್ಚಾಯ್ತು? ನಂದು 8 ಲಕ್ಷ ಖರ್ಚು. 2 ಲಕ್ಷ ಜಾಸ್ತಿ ಹೋಯ್ತು ಸರ್. ಆಮೇಲೆ ಇವು ಎಷ್ಟಡಿ ಪ್ಲೇಟ್ ಸರ್? ಪ್ಲಾಸ್ಟಿಕ್ ಸರ್ ಇದು 2 ಅಡಿ ಪ್ಲೇಟ್. ಮೊದ್ಲೆಲ್ಲ 1 ಅಡಿ ಬರೋವಂತೆ. ಈಗ ಇತ್ತೀಚೆಗೆ ನಮ್ಮ ಹುಡುಗ ಬೆಂಗಳೂರಾಗ ಹೋಗಿ ಕಂಪನಿಗೆ ಹೋಗಿ ಅಲ್ಲಿಂದಲೇ ಪರ್ಚೇಸ್ ಮಾಡಿ ಗಾಡಿ ತಗೊಂಡ್ ಬಂದ್ವಿ. ನಮಗಿದು 125 ರೂಪಾಯಿ 1 ಅಡಿ ಬಿತ್ತು ಸರ್. ಇದು 125 ರೂಪಾಯಿ 1 ಅಡಿ ಹೊಡಿ 1 ಪೀಸ್ ಬಿದ್ದೈತೆ. ನಮಗೆ 4 ಅಡಿ ಬಂತಲ್ಲ ಸರ್. 4 ಅಡಿ 2 ಅಡಿ 2 ಅಡಿ 4 ಅಡಿ ಬಂತಲ್ಲ, 500 ರೂಪಾಯಿ 1 ಪೀಸ್ ತಂದ್ವಿ.
ಇದು ನಾವು ನಿಂತಿದ್ವಲ್ಲ 1 ಟನ್ ಭಾರ ಹೊರತ್ ಸರ್ ಇದು ಕಬ್ಬಣ ಆ ತರ ಕೆಳಗಡೆ ನೋಡಿ ಇಲ್ಲಿ ಪಟ್ಟಿ ಹಾಕಿವಿ ಇಲ್ಲಿ ಒಂದಡಿ ಒಂದ್ ಪಟ್ಟಿ ಹಾಕಿವಿ ಹಂಗಿರೋದ್ರಿಂದ ಸಾಮಾನ್ಯ ಮೊನ್ನೆ ಧರ್ಮಸ್ಥಳ ಸಂಘದವ್ರು ಇಲ್ಲಿ ಬಂದಿದ್ರು ಒಂದ್ 50 ಜನ ಈ ಶೆಡ್ ನ ನಿಂತಿದ್ರು ಸರ್ 50 ಜನ ಬಂದು ಈ ಶೆಡ್ ಒಳಗೆ ನಿಂತಿದ್ರು ಸರ್ 2 ವೆಹಿಕಲ್ ಬಂದ್ಕೊಂಡು ಅವ್ಯಾವ ಏನು ತೊಂದ್ರೆ ಇಲ್ದಂಗೆ ಯಾವ್ದು ಬೆಂಡ್ ಆಗೋದು ಇನ್ನೊಂದು ಮತ್ತೊಂದು ಏನಿಲ್ಲ. ಸಾಕಾಣಿಕೆ ಮಾಡೋ ನಮ್ಮ ಮಹಿಳೆಯರಿಗೆ ಮತ್ತೆ ನಮ್ಮ ಪುರುಷರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಾ ಸರ್? ಹೊಸ ನಾನು ಈಗ ಸಾಕಾಣಿಕೆ ಮಾಡ್ತೀನಿ ಅನ್ನೋರಿಗೆ ಸರ್ ಇನ್ನೊಂದು ನನ್ನ ಅನುಭವದ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ರೈತಿಂಗ್ ಕೆಲಸ ಮಾಡಿದ್ರಿಗೆ ಇದೇನ್ ಬಹಳ ಭಾರ ಅನ್ಸಲ್ಲ ಸರ್. ಹೊಸದಾಗಿ ನಾನು ಎಲ್ಲೋ ಸಿಟಿಯಲ್ಲಿದ್ದೆ ನಾನು ಇದನ್ನ ಮಾಡ್ತೀನಿ ಅಂತ ಬಂದಾಗ ನಮ್ ಸಲಹೆ ಹೇಳೋದಂದ್ರೆ ಒಂದ್ ಸ್ವಲ್ಪ ಆರೋಗ್ಯವಾಗಿರ್ಬೇಕು. ಟೈಮ್ ಬಂದ್ರೆ ಮೇವ್ ಹಾಕ್ಬೇಕಾದ್ರೆ ಧೂಳ ಬೀಳುತ್ತೆ. ಈಗ ಅಪ್ಸೆಲ್ಸ್ ನಾನು ಅಪ್ಸೆಲ್ಸ್ ಆಗಿ ಇದು ಅನುಭವ ಪಟ್ಟಿದ್ದೀನಿ ಅಂದ್ರೆ ನಾನ್ ಮೇವ್ ಹೋಗ್ಬೇಕಾದ್ರೆ ಗಾಢ ಸ್ನಾನ ಮಾಡಿ ಬಂದಿವಾಗ ನಾನು ಹೌದಾ ಮೈ ಕಡ್ತ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ನಾನು 30 ವರ್ಷ ಹಿಂದೆ 30 ವರ್ಷ ಇಂಚು ವ್ಯವಸಾಯ ಮಾಡಿದೆ ನಾನು. ಈ ಇತ್ತೀಚೆಗೆ ಡ್ಯೂಟಿ ಮಾಡ್ಕೊಂಡು ಆರಾಮಾಗಿ ಇದ್ಕೊಂಡು ಡ್ಯೂಟಿ ಮಾಡಿದಾರೆ ನಾವಲ್ಲ. ಇವ್ರೆ ಅದೇನು ಲೈನ್ ಮೇಲೆ ಕಂಬತ್ತದೊಂದೇ ಈಗ ಧೂಳ ಆಗಲ್ಲ. ರೈತಿಗೆ ಹೆಂಗಪ್ಪ ಅಂದ್ರೆ ಮೈಯೆಲ್ಲ ಧೂಳ ಆಗುತ್ತೆ, ಕೆಸರಾಗುತ್ತೆ ಮಳೆಗಾಲದಾಗೆ. ಹಂಗೆ ಅನುಭವಗಿದ್ದರಿ ತೊಂದ್ರೆ ಇಲ್ಲ ಸರ್. ಅದು ನಾನ್ ಸಿಟಿಯಿಂದ ಬಂದ್ ಮಾಡ್ತೀನಿ ಅನ್ನೋದು ಒಂದ್ ಸ್ವಲ್ಪ ಯೋಚನೆ ಮಾಡಿ ಈಗ ಹಳ್ಳಿಯರಿಗೆ ಇಲ್ಲ ಸರ್. ಅವರು ಕೆಲಸ ಮಾಡಿ ಕಳೆ ತೆಗೆದು ವ್ಯವಸಾಯ ಮಳೆಯ ನೆಂದು ಅವ್ರಿಗೆಲ್ಲ ಅನುಭವ ಇರುತ್ತೆ. ಅಂತರ ಆದ್ರೆ ಇಬ್ರು ಗಂಡೆ ಐತಿ ಒಂದು ಮಗು ಅದ ಐತೆ ಅಂದ್ರೆ ಅವ್ರು ಆರಾಮಾಗಿ 50 ಮರಿಯಿಂದ 100 ಮರಿ ಸಾಕ್ಬೋದು ಸರ್. ಸರ್ ಥ್ಯಾಂಕ್ ಯು. ಇಷ್ಟ ತನಕ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ ಸಬ್ಸ್ಕ್ರೈಬರ್ ಯಾರನ್ನ ಫೋನ್ ಮಾಡಿ ಕೇಳಿದ್ರೆ ಆದಷ್ಟು ನಿಮ್ ಕೈಯಲ್ಲಿ ಏನಾಗುತ್ತೋ ಅಷ್ಟು ತಿಳಿಸ್ಕೊಡಿ. ಧಾರಾಳವಾಗಿ ತಿಳಿಸ್ಕೊಡ್ತೀನಿ ಸರ್. ಎಷ್ಟಿದಾವ ನಾಟಿ ಕೋಳಿ ಸರ್? ನಾಟಿ ಕೋಳಿ ಸದ್ಯಕ್ಕೆ ದೊಡ್ಡ ಒಂದು 30 ಅದಾವ ಸರ್. ಸಣ್ಣ ಮರಿ ಕುಂದ್ರಿಸಿದ್ವಿ. ಅವು ಎಲ್ಲ ಸೇರಿದ್ರೆ ಒಂದು 30-40 ಅದ. ಅಂದ್ರೆ ಒಂದು 5-6 ಕೋಳಿ ತಿಂದಿದ್ವಿ ಸರ್. ಅವು ಇಷ್ಟಕ್ಕಂದಾಗ ನೋಡಿ ಒಂದು 8 ತಿಂಗಳಿಗೆ ಎಲ್ಲ ಮನೀಗ ಸರ್? ಎಲ್ಲ ಮನೆಗೆ ಸರ್. ವ್ಯಾಪಾರಕ್ಕೇನಿಲ್ಲ ಇಲ್ಲ. ಮುಂದೆ ಏನೋ ಅದೃಷ್ಟವಾಗಿ ಅವು ಹೆಚ್ಚಿಗೆ ಒಳಗೆ ಆದ್ರೆ ಅದೇ ಅರಣ್ಯ ಮತ್ತೆ ಹಿಂಗ್ ಬಂದಾಗ ಮನೆ ಖರ್ಚಿಗೆ ಬೇಕಾದ್ರೆ ನಾವು ಮಾಡ್ಕೋಬಹುದು ಸರ್. ಹೌದು. ಒಂದ್ 100 ಕೋಳಿ ಆದ್ಮೇಲೆ ಮಾರೋಣ ಅಂತ ಇದೀನಿ. ಹೌದೌದು. 100 ಆಗೋವರೆಗೂ ಸಾಕಿ 100 ಕೋಳಿ ಆದ ನಂತರ ನೋಡೋಣ ಮುಂದೆ ಅಂತ. ಸಾಕು ಮೊಟ್ಟೆ ಮಾರಿದ್ರು ಒಳ್ಳೆ ಲಾಭ ಸಿಗುತ್ತೆ ಸರ್. 10 ರೂಪಾಯಿಂದ 15 ರೂಪಾಯಿ ಮೊಟ್ಟೆ ಸೇಲ್ ಆಗ್ತಿದಾವೆ. ಸಿಟಿಯಲ್ಲೆಲ್ಲ 15. ನಮ್ ಟೈಮಿಗೆ ನಾಟಿ ಕೋಳಿ ಬೇಕಂದ್ರೆ ಸಿಗದೇ ಇಲ್ಲ. ಹೌದೌದು. ಸಾಮಾನ್ಯ ಹಿಂಗೈತಪ್ಪ ಅಂದ್ರೆ ನಮ್ಮ ಅಕ್ಕಪಕ್ಕ ಇರೋರಿಗೆ ಒಂದಿಷ್ಟು ನಾಟಿ ಕೋಳಿ ಹೆಲ್ಪ್ ಮಾಡಿ ಕೊಡ್ಬೋದು.